ನೀವೇನಾದ್ರೂ ಮಂತ್ರಾಲಯಕ್ಕೆ ಹೋದ್ರೆ ಈ 5 ಜಾಗನ ಖಂಡಿತ ಮಿಸ್ ಮಾಡಬೇಡಿ. ಮೊದಲು ಮಂತ್ರಾಲಯದಿಂದ 1 ಕಿಲೋಮೀಟರ್ ದೂರದಲ್ಲಿರೋ ಅಭಯ ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ನೀವು 33 ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ನೋಡಬಹುದು. ಆಮೇಲೆ ಬಿಚ್ಚಾಲೆಗೆ ಭೇಟಿ ನೀಡಿ. ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಈ ಸ್ಥಳದಲ್ಲಿ ರಾಯರು ಮಂತ್ರಾಲಯಕ್ಕೆ ಪ್ರವೇಶ ಮಾಡುವ ಮೊದಲು 13 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರು. ಇಲ್ಲಿ ನೀವು ಏಕಶಿಲಾ ಬೃಂದಾವನವನ್ನ ನೋಡಬಹುದು. ಹಾಗೆ ಇಲ್ಲಿ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನವಿದ್ದು, ಈ ದೇವಾಲಯದ ಕಟ್ಟಡವನ್ನು ಬೆಲ್ಲ ಮತ್ತು ಬಾಳೆಹಣ್ಣುಗಳನ್ನು ಉಪಯೋಗಿಸಿ ಕಟ್ಟಲಾಗಿದೆ. ಇಲ್ಲಿಂದ 200 ಮೀಟರ್ ದೂರದಲ್ಲಿ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಇದೆ. ಇವರ ಮನೆಯಲ್ಲೇ ರಾಯರು ವಿಶ್ರಾಂತಿಯನ್ನ ಪಡೆದಿದ್ದರು. ನಂತರ ವಿಶೇಷವಾದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯವನ್ನ ನೀವು ನೋಡ್ಲೇಬೇಕು. ಇಲ್ಲಿರುವ ಬೆಟ್ಟದ ಗುಹೆಯಲ್ಲಿ ರಾಯರು 12 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ್ರು. ರಾಯರ ಭಕ್ತಿಗೆ ಮೆಚ್ಚಿ ಹನುಮಂತನು ಪಂಚಮುಖಿ ರೂಪದಲ್ಲಿ ದರ್ಶನವನ್ನ ನೀಡಿದ್ರು. ಹಾಗೆ ಇಲ್ಲಿ ಪುಷ್ಪಕ ವಿಮಾನ ರೀತಿಯ ಹಾಗೂ ಹಾಸಿಗೆ ದಿಂಬಿನ ತರಹದ ಬಂಡೆಗಳನ್ನ ಕಾಣಬಹುದು. ನಂತರ ಪಂಚಮುಖಿ ದೇವಾಲಯದ ಹಿಂಭಾಗ ಉದ್ಭವ ಲಕ್ಷ್ಮಿ ದೇವಸ್ಥಾನವನ್ನ ಕೂಡ ನೋಡಬಹುದು. ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ಕೊಂಡಿರೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಅಪ್ಡೇಟ್ಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.